ಸುಮಾರು ವರ್ಷಗಳ ಕೆಳಗಡೆ ಮಾಡಿರ್ತಕ್ಕಂಥ ಚಿತ್ರ ಅದು ಅದು ಅವರ ಗರಡಿಯಲ್ಲಿರ್ತಕ್ಕಂಥದ್ದು. ಅದನ್ನ ಒಂದಷ್ಟು ರೂಪುರೇಷೆಗಳನ್ನ ಮಾಡಿ ನಾವು ತೆಗೆದುಕೊಂಡು ಬಂದು ಇವತ್ತು ಪ್ರದರ್ಶನಕ್ಕೆ ಮಾಡಿದ್ವಿ. ಅದ್ರ ಒಳಗಡೆ ಇಷ್ಟೊಂದು ಹೂರಣ ಇದೆ ಅಂತೇಳಿ ನಮಗೂ ಗೊತ್ತಿದ್ದಿಲ್ಲ. ಸುಮ್ಮನೆ ಚಿತ್ರ ಇತ್ತು, ಭುವನೇಶ್ವರ ಒಂದು ಚಿತ್ರ ಬೇಕಾಗಿತ್ತು, ತಂದಿಟ್ಟಿದ್ವಿ. ಅದನ್ನ ಇಷ್ಟು ಆಳವಾಗಿ 5 ನಿಮಿಷಗಳಲ್ಲಿ ಅಧ್ಯಯನ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಿರುಗುಪ್ಪದಿಂದ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಪುರಾಣದಿಂದ ಪ್ರೇರಿತವಾಗಿರ್ತಕ್ಕಂಥ ಭುವನೇಶ್ವರಿಯ ಚಿತ್ರಣವನ್ನ ನಾವು ಮಾಡಿ ಕೊಟ್ಟಿದ್ದೀವಿ ಅಂತೇಳಿ ಅವ್ರು ಹೇಳ ತನಕ ಗೊತ್ತಾಗಿಲ್ಲ ನಮಗೆ. ಇದು ಹೆಮ್ಮೆಯ ಸಿರುಗುಪ್ಪ. ಇದು ನಮ್ಮಲ್ಲಿರ್ತಕ್ಕಂಥದ್ದು, ಅವರು ಹೇಳಿರ್ತಕ್ಕಂಥದ್ದು ಸೂಚ್ಯವಾಗಿ ನಮ್ಮಲ್ಲಿ ಸಾಕಷ್ಟು ಕಲೆ ಇದೆ, ಪ್ರತಿಭೆ ಇದೆ, ಕಲಾವಿದರಿದ್ದಾರೆ. ಅದನ್ನ ನಾವು ಗುರುತಿಸೋದರಲ್ಲಿ ಸೋಲ್ತಾ ಇದ್ದೀವಿ. ನನಗೆ ಭಾರಿ ನೋವಾಗ್ತಕ್ಕಂಥದ್ದು ಅಂತ ಹೇಳಿದ್ರೆ, ನಮ್ಮ ಸಿರುಗುಪ್ಪದಲ್ಲಿ ಶಿಕ್ಷಕರನ್ನ ಕಾಣ್ತಾ ಇಲ್ಲ ನಾನು. ಎಲ್ಲಿ ಕೊಳೆದೋಗಿದ್ದೀರಿ ನೀವೆಲ್ಲ? ಪ್ರತಿ ಭಾಷಣದಲ್ಲೂ ನಾನು ಮಾತಾಡುವಾಗ ಹೇಳ್ತಾ ಇದ್ದೀನಿ, ವೈದ್ಯನಾಗಿ 12 ಗಂಟೆ 18 ಗಂಟೆ 20 ಗಂಟೆ ಕೆಲಸ ಮಾಡ್ತೇವೆ ನಾವು. ಆದರೆ ಶಿಕ್ಷಕರಾಗಿ ಸಂಜೆ ಆದ ನಂತರ ಸಾಹಿತ್ಯದ ಬಗ್ಗೆ, ಕಲೆಗಳ ಬಗ್ಗೆ ಸಮಯವನ್ನ ಕಳೆಯೋದಕ್ಕೆ ಸಾಕಷ್ಟು ದೇವರು ನಿಮ್ಗೆ ಸಮಯವನ್ನ ಕೊಟ್ಟಿದ್ದಾನೆ. ನಾನು ಮಕ್ಕಳಿಗೆ ಪ್ರೇರಣಾ ತರಗತಿಗಳನ್ನ ನೀಡೋ ಸಂದರ್ಭದಲ್ಲಿ ಹೇಳ್ತೇನೆ, ಸರ್ ನನಗೆ ಟೈಮ್ ಇಲ್ಲ, ಸಮಯವಿಲ್ಲ ಅಂತೇಳಿ ತುಂಬಾ ಜನ ಹೇಳ್ತಾ ಇರ್ತಾರೆ. ನಾನು ಒಂದು ಟೈಮ್ ಟೇಬಲ್ ಅನ್ನ, ಅಂದ್ರೆ ನಿಮ್ಮ ದಿನಚರಿಯನ್ನ ಬರ್ಕೊಳ್ಳಿ ಅಂತ ಹೇಳ್ತೇನೆ. ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿಯವರೆಗೆ ನಿಮ್ಮ ಪ್ರತಿಯೊಂದು ನಡೆಯನ್ನು ಸಹ ಬರೆದಿಡ್ರಿ ಅಂತ ಹೇಳಿ. ಬೆಳಿಗ್ಗೆ ಎದ್ದಿಂದ ಬ್ರಷ್ ಮಾಡೋದ್ರಿಂದ ಹಿಡಿದು, ಸ್ನಾನ ಮಾಡೋದ್ರಿಂದ ಹಿಡಿದು, ಊಟ ಮಾಡೋದು, ತಿಂಡಿ ಮಾಡೋದ್ರಿಂದ ಹಿಡಿದು ಎಲ್ಲವನ್ನ ಬರೆದಿಡ್ರಿ. ಒಂದು ವಾರದ ಆದ ನಂತರ ನಿಮ್ಮ ಮಕ್ಕಳಿಗೆ ಅದನ್ನು ಹೇಳ್ರಿ. ನೀವು ನೋಡ್ರಿ ಎಷ್ಟು ಸಮಯವನ್ನ ನೀವು ವ್ಯರ್ಥ ಮಾಡಿರ್ತೀರಿ 24 ಗಂಟೆಯಲ್ಲಿ ಅಂತ ಹೇಳಿದ್ರೆ, ನಿಜಕ್ಕೂ ನಮಗೆ ನಾವೇ ಕನ್ನಡಿಯಲ್ಲಿ ನೋಡ್ಕೊಂಡಂಗಾಗುತ್ತದು, ಎಷ್ಟು ಸಮಯವನ್ನ ವ್ಯರ್ಥ ಮಾಡ್ತಾ ಇದೀವಿ ಅಂತ. ಈ ನಿಟ್ಟಲ್ಲಿ ಬೆಳಗ್ಗೆ ನಿಂತೂ ಸಾಕಷ್ಟು ಕನ್ನಡದ ಬಗ್ಗೆ, ಏಳಿಗೆಗಳ ಬಗ್ಗೆ ನಾನು ಹೇಳೋದು ಒಂದೇ, ನೀವು ಯಾವುದೇ ವೃತ್ತಿ ಇರಲಿರಿ, ಚಾರ್ಟರ್ಡ್ ಅಕೌಂಟ್ ಆಗಿರಲಿ, ವೈದ್ಯನಾಗಿರ್ಲಿ, ಶಿಕ್ಷಕನಾಗಿರ್ಲಿ, ಉಪನ್ಯಾಸಕನಾಗಿರ್ಲಿ, ಆಗಿರ್ರಿ, ಇದು ಕನ್ನಡದ ನೆಲ, ಕನ್ನಡದ ಜಲ, ಕನ್ನಡದ ಮಣ್ಣಿಂದ ನಾವು ಹುಟ್ಟಿ ಬೆಳೆದು ನಾನು ಊಟ ಮಾಡಿ ನಾನು ಬೆಳೆದಿರ್ತಕ್ಕಂಥದ್ದು ಎಲ್ಲವೂ ಕನ್ನಡದ ನೆಲದಿಂದನೇ, ಕನ್ನಡದ ಭಾಷೆಯಿಂದನೇ, ಕನ್ನಡದ ರೋಗಿಗಳಿಂದನೇ ನಾವು ಒಬ್ಬ ವೈದ್ಯ ಆಗಿದ್ದೇನೆ. ರೋಗಿ ಇಲ್ಲ ಅಂತ ಹೇಳಿದ್ರೆ ವೈದ್ಯ ಇಲ್ಲ, ಕನ್ನಡಿಗ ಇಲ್ಲ ಅಂತ ಹೇಳಿದ್ರೆ ಕರ್ನಾಟಕ ಇಲ್ಲ. ಇದು ಸತ್ಯ. ನಾವೆಲ್ಲ ಮಾತಾಡ್ತೀವಿ, ಕನ್ನಡವ ಅಳಿಸ್ತಾ ಇದೀವಿ. ಇಲ್ಲ, ಕನ್ನಡವನ್ನ ಬೆಳೆಸ್ಬೇಕು, ಕನ್ನಡವನ್ನು ಉಳಿಸ್ಬೇಕಂದ್ರೆ ಬರೀ ಕನ್ನಡದಲ್ಲೇ ಮಾತಾಡಬೇಕು. ಇಲ್ಲಿರ್ತಕ್ಕಂಥ ದಾರಿಯಲ್ಲಿ ಹೋಗ್ತಕ್ಕಂಥ ಸಣ್ಣ ಪುಟ್ಟ ಅಂಗಡಿಗಳಲ್ಲೂ ಸಹ ನಾವು ಕನ್ನಡದ ಮಾತಾಡೋದನ್ನ ಕಲಿಬೇಕು. ಪಾನಿಪುರಿ ಅಂತ ಗೊತ್ತಿದ್ಯಾ? ಹಿಂದಿ ಪದ ಅದು. ಅದನ್ಯಾಕೆ ಕನ್ನಡದಲ್ಲಿ ಮಾತಾಡಲ್ಲ? ಅವ್ನು ಪಾನಿಪುರಿ ಮಾತಾಡೋದನ್ನು ಯಾವುದೇ ಹಿಂದಿಲಿ ಭಾಷೆ ಮಾತಾಡಿದ್ರೆ ಅವನ ಭಾಷೆ ನಾವು ಮಾತಾಡ್ತೀವಿ, ಕನ್ನಡದಲ್ಲಿ ಮಾತಾಡೋದಕ್ಕೆ ನಾವು ಯಾಕೆ ಮುಂದೆ ಬರಲ್ಲ? ಕನ್ನಡದ ಮಾತಾಡೋದನ್ನ ಕಲಿರಿ. ಹಾಗೇನೆ ಈಗ ಕೆಲವರು ಅಹವಾಲುಗಳನ್ನ ಕೊಟ್ಟರು ನನಗೆ, ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳಿಗೆ, ರಾಜ್ಯಾಧ್ಯಕ್ಷರುಗಳಿಗೆ ತಲುಪಿಸೋದಕ್ಕೆ. ಅದರಲ್ಲಿ ಅನುವಾದಗಳಲ್ಲಿ ಆಗ್ತಕ್ಕಂಥ ಅವಾಂತರಗಳನ್ನ ಬರೆದು ಹೇಳಿದ್ದಾರೆ. ಪರೀಕ್ಷೆಗಳ KS ಪರೀಕ್ಷೆಗಳಲ್ಲೂ ಸಹ ಕನ್ನಡವನ್ನು ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇರೋದು ಅನ್ನೋದು ನಿಜವಾಗ್ಲೂ ನನಗೆ ಶೋಚನೀಯವಾಗಿ ಕಾಣ್ತಕ್ಕಂಥದ್ದು. ನಾನು ವೈದ್ಯಕೀಯ ಈ ವಿದ್ಯೆಯಲ್ಲಿ ಕನ್ನಡದ ತರ್ಜುಮೆಗಳಲ್ಲಿ ಸಾಕಷ್ಟು ನಗೆಪಾಟ್ಲಿಗೆ ಆಗ್ತಕ್ಕಂಥದ್ದು. ಲೇಬರ್ ರೂಮ್ ಅಂತ ಕೇಳಿದಿರಾ? ಲೇಬರ್ ರೂಮ್ ಅಂದ್ರೆ ಹೆರಿಗೆ ಕೋಣೆ. ನಾವು ಕನ್ನಡದಲ್ಲಿ ಹೆಂಗ್ ಮಾಡ್ತಾರೆ ಗೊತ್ತಾ? ಲೇಬರ್ ಅಂದ್ರೆ ಕಾರ್ಮಿಕರ ಕೊಠಡಿ ಅಂತ ಬರೀತಾರೆ. ಲೇಬರ್ ಅಂದ್ರೆ ಕಾರ್ಮಿಕರ ಅಂದ್ರೆ ಯಾರಿಗಾದ್ರೂ ಕೊಟ್ರೆ ಈ ರೀತಿ ಮಾಡ್ತಾರೆ. ಇಷ್ಟು ದುರಂತವಾಗಿ ನಮ್ಮ ಕನ್ನಡವನ್ನ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು, ದಯವಿಟ್ಟು ಅದು ಆಗಬಾರದು. ಆ ನಿಟ್ಟಲ್ಲಿ ಸಾಹಿತ್ಯ ಪರಿಷತ್ತು ಸಾಕಷ್ಟು ಕೆಲಸಗಳನ್ನ ಈಗಾಗಲೇ ಹೇಳಿರ್ತಕ್ಕಂಥವನ್ನು ಅಳವಡಿಸಿಕೊಳ್ಳೋದಕ್ಕೆ ಮುಂದಿನ ದಿನಗಳನ್ನೇ ನಾವು ರೆಡಿಯಾಗಿದ್ದೀವಿ. ಈ ನಿಟ್ಟಲ್ಲಿ ಕನ್ನಡದ ಒಂದು ಉಳಿಸಕ್ಕಂಥ ಕೆಲಸ ಒಬ್ಬ ವೈದ್ಯರಾಗಿ ನಾವು ಎಲ್ಲಿವರೆಗೆ ಹೋಗಿದ್ದೀವಿ ಅಂದ್ರೆ 6 ಕನ್ನಡ ಸಮ್ಮೇಳನಗಳನ್ನು ವೈದ್ಯರ ಮುಖಾಂತರ ಮಾಡಿಸಿದ್ದೀವಿ. ಅದರಲ್ಲಿ ಒಂದು ವಿಷಯ ಏನಿತ್ತು ಅಂತ ಹೇಳಿದ್ರೆ, ವೈದ್ಯಕೀಯ ಶಿಕ್ಷಣ ಕನ್ನಡದಲ್ಲಿ ಸಾಧ್ಯವೇ, ಸಾಧುವೇ? ಇದನ್ನ PS ಶಂಕರ್ ಅವರು, ಡಾಕ್ಟರ್ PS ಶಂಕರ್ ಅವರು ತಮ್ಮ ಉಪನ್ಯಾಸವನ್ನ ಮಂಡಿಸಿದ ಸುಮಾರು 1.5 ಗಂಟೆಗಳ ಕಾಲ ಮಾತಾಡಿದ್ರು. ಅವ್ರದ್ದು ಎರಡೇ, ಇದು ಸಾಧ್ಯ ಆದ್ರೆ ಸಾಧುವಲ್ಲ, ಸಾಧುವಲ್ಲ ಅಂತ ಹೇಳಿದ್ರು. ಅದನ್ನ ಮತ್ತೊಂದು ವೇದಿಕೆಯಲ್ಲಿ ನನಗೆ ಟೈಮ್ ಸಿಕ್ಕರೆ ನಾನು ಮಾತಾಡ್ತೀನಿ. ಆ ನಿಟ್ಟಲ್ಲಿ ನಾವು ಈಗ ಬಹುಶಃ ನೀವೆಲ್ಲರೂ ನೋಡಿರ್ಬೋದು, ಸನ್ಮಾನಿತರು ಗಡಿನಾಡಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಕನ್ನಡಿಗರು, ಕನ್ನಡ ಉಳಿಸಬೇಕಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಇದನ್ನ ಒಂದು ಚೌಕಟ್ಟಿಗೆ ನಾವು ಸೀಮಿತ ಮಾಡ್ಕೊಂಡಿದ್ದೀವಿ. ಕಲಾವಿದರುಗಳು ನಮ್ಮ ಸನ್ಮಾನವನ್ನು ಸ್ವೀಕರಿಸ್ತಕ್ಕಂಥವ್ರು ಸಾಕಷ್ಟು ಜನ ಇದರಲ್ಲಿದ್ದಾರೆ. ಒಂದು ಚೌಕಟ್ಟನ್ನು ಹಾಕೊಂಡಿದ್ದೀವಿ. ಆದರೆ ಶೋಚನೀಯ ಅಂತ ಹೇಳಿದ್ರೆ, ಗಡಿನಾಡಲ್ಲೇ ಕನ್ನಡ ಅಲ್ಲ, ನಮ್ಮ ಕನ್ನಡದ ಒಳಗಡೆನೆ ಕನ್ನಡ ಉಳಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕಾಗಿದೆ.
ಕನ್ನಡ ಶಾಲೆಗಳು ಮುಚ್ಚತಕ್ಕಂಥದ್ದು. ನಾನು ಹೇಳ್ತಾ ಇರೋದು ಸರ್ಕಾರಿ ಶಾಲೆಗಳೆಲ್ಲ, ಖಾಸಗಿ ಸರ್ಕಾರಿ ಶಾಲೆಯ ಸಾಕಷ್ಟು ಜನರು ಬೆಂಗಳೂರಲ್ಲಿ ಉಪವಾಸ ಸತ್ಯಾಗ್ರಹ, ಆಮರಣಾಂತರ ಉಪವಾಸ ಸತ್ಯಾಗ್ರಹ ಒಂದು 4-5 ತಿಂಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಆ ಖಾಸಗಿ ಶಾಲೆಗಳು ಕನ್ನಡವನ್ನು ನಡೆಸ್ತಕ್ಕಂಥದ್ದು ನಿಮಗೆಲ್ಲ ಬಹುಶಃ ಇಂಗ್ಲೀಷ್ ಮಾಧ್ಯಮದ ಒಳಗಡೆ ಕನ್ನಡ ಶಾಲೆಗಳನ್ನು ನಡೆಸ್ತಕ್ಕಂಥದ್ದು ಎಷ್ಟು ಕಷ್ಟ ಅಂತ ಅದರಲ್ಲೂ ಅವ್ರು ನಡೆಸ್ತಾ ಇದ್ದಾರೆ. ಅವ್ರನ್ನು ಸಹ ನಾವು ಬೆಂಬಲ ನೀಡಬೇಕು ಸರ್ಕಾರ. ಹಾಗೆಯೇ ಮುಖ್ಯವಾಗಿ ಈ ಸಮ್ಮೇಳನ ಅದ್ಧೂರಿಯಾಗಿ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಕರಿಗೂ, ನನ್ನ ಹಿಂದೆ ನಿಂತು ನಾನು ಕೆಲವು ಸರಿ ಎಷ್ಟು ಭಾವುಕನಾಗ್ತೀನಿ ಅಂತ ಹೇಳಿದ್ರೆ, ನಿಮಗೆಲ್ಲ ಗೊತ್ತಿರಲಿ, ಕನ್ನಡ ಸಾಹಿತ್ಯ ಪರಿಷತ್ ಸಾಕಷ್ಟು ಜನ ಕೇಳಿದ್ರು, ಸಾಕಷ್ಟು ಅನುದಾನ ಬರ್ತದೆ ನಿಮಗೆ, ಅದಕ್ಕೆ ನೀವೆಲ್ಲ ಈ ಕಾರ್ಯಕ್ರಮವನ್ನು ಅದ್ಧೂರಿಯಿಂದ ಮಾಡ್ತಾ ಇದ್ದೀರಿ ಅಂತ. ನಿಮಗೆ ಇರತಕ್ಕಂಥ ಸತ್ಯ ಹೇಳ್ತೀನಿ, ಕನ್ನಡ ಸಾಹಿತ್ಯ ಪರಿಷತ್ತಿಂದ ನನಗೆ ಸಿಕ್ಕಿರೋದು 0. ಆದರೆ ನನ್ನ ಹಿಂದಿರ್ತಕ್ಕಂಥ ಎಲ್ಲ ಸಮಾನ ಮನಸ್ಕರು ಹನಿ ಹನಿ ಗೂಡಿದ್ರೆ ಹಳ್ಳ. ನಾನು ಆರಂಭ ಮಾಡಿದೆ, ಸರ್ ನೀವು ಯಾಕೆ ಇಷ್ಟೊಂದು ಭಾರ ಹೊತ್ಕೋತಾ ಇದ್ದೀರಿ, ಇಷ್ಟೊಂದು ಖರ್ಚು ಸಾಧ್ಯವೇ? ಸಾಧ್ಯ, ಸಾಧು ಅಂತ ಎರಡನ್ನೂ ತೋರಿಸ್ಕೊಟ್ಟಿದ್ದೀವಿ. ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ನನ್ನ ಜೊತೆಗೆ ಎಷ್ಟು ಜನ ತಾವೇ ಫೋನ್ ಆಯಿಸಿ, ಸರ್ ನೀವೇನು ನನ್ನ ಕೇಳಿಲ್ಲಲ್ಲ, ಯಾಕೆ ಕೇಳಿಲ್ಲ, ಮನೆಗೆ ಕರೆದು ತಮ್ಮ ಬೆಂಬಲವನ್ನು ಸೂಚಿಸಿ ತನು ಮನ ಧನ ಇವೆಲ್ಲವನ್ನ ನನಗೆ ಕೊಟ್ಟಿದ್ದಾರೆ. ಆ ನಿಟ್ಟಲ್ಲಿ ನಾನು ನಿಜವಾಗ್ಲೂ ಆಭಾರಿಯಾಗಿದ್ದೀನಿ. ಅಲ್ಲಿ ಅದು ಕನ್ನಡದ ಮನಸ್ಸುಗಳು, ಅದು ಕನ್ನಡದ ಮನಸ್ಸು. ಬಹುಶಃ ತುಂಬ ಜನ ಯಾರಿಲ್ಲ ಜನ ಇಲ್ಲ ಅಂತೆಲ್ಲ, ಎಲ್ಲರೂ ಇದ್ದಾರೆ. ಇದನ್ನು ಲೈವ್ ಆಗಿ ನಾವು ಸ್ಟ್ರೀಮ್ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣಕರ್ತ ಆಗಿರ್ತಕ್ಕಂಥ ಪತ್ರಕರ್ತರು ತುಂಬ ಕೈ ಹಿಡಿದು ನಡೆಸಿದ್ದಾರೆ ನನಗೆ ಈ ಒಂದು ಸಮ್ಮೇಳನದಲ್ಲಿ. ಪತ್ರಿಕಾಗೋಷ್ಠಿಯನ್ನು 2 ಸಾರಿ ನಾವು ಮಾಡಿದ್ದೀವಿ. ಹಾಗೆಯೇ ಶಿಕ್ಷಕರ ಒಂದು ಸಭೆಗಳನ್ನು, ಅಧಿಕಾರಿಗಳ ಸಭೆಗಳನ್ನು ಎಲ್ಲವನ್ನ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಾವು 1 ತಿಂಗಳಿಂದ ಮಾಡ್ಕೊಂಬಂದಿದ್ದೀವಿ. ಇದರಲ್ಲಿ ನಾನು ತುಂಬ ನೆನೆಯಲೇಬೇಕಾಗಿರ್ತಕ್ಕಂಥವ್ರು ಅಂತ ಹೇಳಿದರೆ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಿಗಿರ್ತಕ್ಕಂಥ ಮತ್ತು ತಹಸೀಲ್ದಾರ್ ಆಗಿರ್ತಕ್ಕಂಥ ವಿಶ್ವನಾಥ್ ಅವರು. ನಾವೊಂದು ಸಣ್ಣ ಕಾರ್ಯಕ್ರಮವನ್ನು ಆ ಶಾಲೆಯ ಒಂದು ಆವರಣದಲ್ಲಿ ಮಾಡಬೇಕಂತ ಆರಂಭ ಮಾಡಿದಾಗ ಅವ್ರನ್ನ ಇನ್ವೈಟ್ ಮಾಡೋಕ್ಕೆ ಹೋದ್ವಿ, ನಾವು ಆಮಂತ್ರಣ ಮಾಡೋಕ್ಕೆ. ಸರ್ ಇಷ್ಟು ಮಾಡ್ತಾ ಇದ್ದೀವಿ, ತಮ್ಮ ಸಹಕಾರ ಇರಲಿ ಅಂತ ಹೇಳಿದ್ರೆ ಕುಂದಿರಿಸಿ, ನೀವು ಸಿರುಗುಪ್ಪದಲ್ಲಿ ಕನ್ನಡಿಗರ ಆತ್ಮಾಭಿಮಾನವಿಲ್ಲವಾ ಅಂತ ಕೇಳಿದ್ರೆ ನನಗೆ. ಕಂಪ್ಲಿ ಉತ್ಸವ ಮಾಡ್ತಾರೆ, ಸಿರುಗುಪ್ಪ ಉತ್ಸವ ಮಾಡ್ತಾರೆ, ಹಂಪಿ ಉತ್ಸವ ಮಾಡ್ತಾರೆ. ನಾನು ಬಂದು ಇಷ್ಟು ವರ್ಷಗಳಾದರೂ ಸಹ ಸಿರುಗುಪ್ಪ ಉತ್ಸವ ಅನ್ನೋದೇ ಕಾಣ್ತಾ ಇಲ್ಲಲ್ಲ. ನೀವು ಯಾಕೆ ಮಾಡಬಾರ್ದು? ನೀವು ಮಾಡಿ, ಶುರು ಮಾಡಿ ನೋಡಿ ಹೆಂಗೆ ಜನ ಬರ್ತಾರೆ ಅಂತೇಳಿ. ನನಗೆ ಭಾರಿ ಆತಂಕ ಇತ್ತು ಅಷ್ಟು ಮಾಡುವಾಗ. ಆದರೆ ನನ್ನ ಜೊತೆ ಕೆಲಸ ಮಾಡೋರು ಕೂಡ ಸಹ ತುಂಬ ಆತಂಕಕ್ಕೊಳಗಾಗಿದ್ದರು. ಸರಿನಾ? ಇದು ಆಗುತ್ತಾ ಆಗಲ್ವಾ? ಕೆಲವು ಸಂದರ್ಭಗಳಲ್ಲಿ ಎಂಥ ಅನಿವಾರ್ಯ ಆಕಸ್ಮಿಕ ಘಟನೆಗಳು ನನ್ನ ತಲೆ ಮೇಲೆ ಬಿದ್ದು ಅಂತ ಹೇಳಿದ್ರೆ, ಎಷ್ಟು ಸ್ಥಿತಪ್ರಜ್ಞನಾಗಿದ್ದೀನಿ ಅಂತ ಹೇಳಿದ್ರೆ, ನನ್ನ ಪಕ್ಕದಲ್ಲಿರ್ತಕ್ಕಂಥವ್ರು, ಸರ್ ಇಷ್ಟು ನೀವು ಸರಳವಾಗಿ ಸಂಯಮದಿಂದ ಇರೋದಕ್ಕೆ ಹೇಗೆ ಸಾಧ್ಯ? ಅದು ನನ್ನ ವೃತ್ತಿ ಕಲಿಸ್ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಇಷ್ಟೆಲ್ಲ ಒತ್ತಡಗಳ ನಡುವೆ ನಿನ್ನೆ ಸಹ ಒಂದು ಸೀರಿಯಸ್ ಆಗಿರ್ತಕ್ಕಂಥ ಎಮರ್ಜೆನ್ಸಿ ತಲೆಗೆ ಪೆಟ್ಟು ಬಿದ್ದಿರ್ತಕ್ಕಂಥ ವ್ಯಕ್ತಿಗೆ ರಕ್ತ ಸುಮಾರು 1 ಲೀಟರ್ ಹರಿದಿತ್ತು. ಆ ಆಪರೇಷನ್ ಮಾಡಿ ಮತ್ತೆ ನಿಮ್ಮ ಜೊತೆಗೆ ಬಂದು ಕೆಲಸ ಮಾಡಿದ್ದೀನಿ ನಾನು. ಅಂದರೆ ಎಲ್ಲ ವೃತ್ತಿಯ ನಡುವೆ ಸಹ ಒಂದು ಕನ್ನಡದ ಸೇವೆಯನ್ನು ಮಾಡ್ತಕ್ಕಂಥ ಮನಸ್ಸು ನಿಮ್ಮಲ್ಲಿದ್ದರೆ ಖಂಡಿತ ಇದು ಸಾಧ್ಯ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ಹೀಗೆ ಇರುತ್ತಂತ ಆಶಿಸುತ್ತಾ, ಹಾಗೆಯೇ ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಉತ್ಸವ ಅಲ್ಲ, ಬರೀ ಜಾತ್ರೆ ಅಲ್ಲ, ಸಾಕಷ್ಟು ಪುಸ್ತಕಗಳಿದ್ದಾವೆ. ಇವತ್ತು ನಾನು ಕೊಟ್ಟಿರ್ತಕ್ಕಂಥ, ಎಲ್ಲರಿಗೂ ಕೊಟ್ಟಿರ್ತಕ್ಕಂಥ ಒಂದು ಪುಸ್ತಕ ಇದೆ, ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಯಾಕೆ ಬೇಕು ಅಂಥೇಳಿ. ಅದ್ಭುತವಾಗಿರ್ತಕ್ಕಂಥ ಪುಸ್ತಕ. ಬಳ್ಳಾರಿಯ ಲೋಹಿಯ ಪ್ರಕಾಶನ ಪ್ರಕಟಿಸಿರ್ತಕ್ಕಂಥದ್ದು. 60 ರೂಪಾಯಿ 45 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಅಲ್ಲಿ ಕನ್ನಡ ಶಿಕ್ಷಣ ಯಾಕೆ ಬೇಕು ಮಕ್ಕಳಿಗೆ, ಇದರ ಒಂದು ಪೂರ್ವಭಾವಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಅದ್ಭುತವಾಗಿರ್ತಕ್ಕಂಥ ಕೆಲಸಗಳನ್ನ ಕಳೆದ 3 ವರ್ಷಗಳಿಂದ ಮಾಡ್ಕೊಂಡ್ಬಂದಿದೆ. ಮಕ್ಕಳಲ್ಲಿ ಇರ್ತಕ್ಕಂಥ, ಮೊನ್ನೆ ಕಿತ್ತೂರು ರಾಣಿ ಚೆನ್ನಮ್ಮ ನಡುವೆ ಅಲ್ಲಿ ಒಂದು ಹುಡುಗಿ ಮಾಡಿರ್ತಕ್ಕ ಎಲ್ಲ ನಮ್ಮ ಕಾರ್ಯಕ್ರಮ, ರಸಪ್ರಶ್ನೆ ಕಾರ್ಯಕ್ರಮ ಆಯಿತು, ದತ್ತಿ ಕಾರ್ಯಕ್ರಮ ಆದ ನಂತರ ಒಂದು ಚಿಕ್ಕ ಹುಡುಗಿ ನಿಮ್ಮ ಅನುಭವಗಳನ್ನು ಏನಾದರೂ ಅನಿಸಿಕೆಗಳನ್ನು ಹೇಳುವಂತ ಬಂದರೆ ಓಡಿ ಬಂದು ಮಾತಾಡಿದ್ಲು. ಒಂದು ಸಣ್ಣ ವಿಡಿಯೋ ಮಾಡಿದ್ದೆ, ಇಷ್ಟು ವೈರಲ್ ಆಗಿದೆ ಆ ವಿಡಿಯೋ ಅಂತ ಹೇಳಿದ್ರೆ ಎಲ್ಲರೂ ಸರ್ ನಾವು ಹುಟ್ಟಿದಾಗ ಮಮ್ಮಿ ಅಂತ ಅಳಲ್ಲ, ಅಮ್ಮ ಅಂತ ಅಳ್ತೀವಿ ನಾವು. ಇಷ್ಟು ಸಾಕು ಸರ್ ನಾವು ಕನ್ನಡ ಮಾತಾಡೋದಕ್ಕೆ, ಇಷ್ಟೆಲ್ಲ ಹೇಳ್ಕೊಟ್ಟಿದ್ರೆ ನಮ್ಗೆ ಎಷ್ಟೊಂದು ವಿಷಯ ಗೊತ್ತಿದ್ದಿಲ್ಲ ಅಂತ ಹೇಳೋದ್ರು. ಇದು ಅಲ್ವಾ ನಾವು ಕನ್ನಡ ಬೆಳೆಸ್ತಕ್ಕಂಥದ್ದು.
ನಿಮ್ಮ ನಿಮ್ಮ ಮಟ್ಟದಲ್ಲಿ ನೀವು ಕನ್ನಡ ಬೆಳೆಸ್ಬೋದು. ಯಾರೂ ಒಂದಿಷ್ಟು ಹಣ ಖರ್ಚು ಮಾಡೋದಲ್ಲ. ನಾನು ಸಾಕಷ್ಟು ಶಿಕ್ಷಕರುಗಳು ಹೇಳ್ತೀನಿ, ವೈದ್ಯರುಗಳು ಹೇಳ್ತೀನಿ, ಎಲ್ಲರಿಗೂ, ಎಲ್ಲ ವೃತ್ತಿಯವ್ರಿಗೆ ಹೇಳ್ತೀನಿ, ಸಂಜೆ 1 ಗಂಟೆ ನಿಮ್ಮ ಸಮಯವನ್ನು ಬೇರೆ ಇತರ ಕಲೆಗಳಿಗೆ ಮೀಸಲಿಡಿ. ನಾನು ಕನ್ನಡಕ್ಕಂತಲೇ ಹೇಳ್ತಾ ಇಲ್ಲ. ಸುಮ್ಮನೆ ಹರಟೆ ಹೊಡ್ಕೊಂಡು ಯಾರ ಬಗ್ಗೆನೂ ಕಮೆಂಟ್ಸ್ ಮಾಡಿಕೊಂಡು ಸಮಾಜ ಹಂಗಿದೆ, ಸಮಾಜ ಅಂದರೆ ನಾವೇ ಸರಿ ಮಾಡಬೇಕು. ಈ ಸಮಾಜವನ್ನು, ಕನ್ನಡವನ್ನು ಸರಿ ಮಾಡಬೇಕು ಅಂತ ಹೇಳಿದ್ರೆ ನಾವು ನೀವು ಸೇರಿಕೊಂಡು ಮಾತ್ರ ಸಾಧ್ಯ ಆಗುತ್ತೆ. ನಾನು ಯಾವಾಗಲೂ ನಾನು ಕ್ಯಾಪ್ಷನ್ಸ್ಗಳಲ್ಲಿ ನನ್ನ ಇದರಲ್ಲಿ ಬಳಸ್ತೇನೆ, ಕನ್ನಡ ಬಳಸಿ, ಕನ್ನಡ ಉಳಿಸಿ. ನಾವು ಅಂದ್ಕೊಳ್ತಾ ಇರ್ತೀವಿ ಎಜುಕೇಟೆಡ್ಸ್ ಅಂದರೆ ಪದವೀಧರರಾಗಿರ್ತಕ್ಕಂಥವ್ರು, ಶಿಕ್ಷಣ ಪಡೆದಿರ್ತಕ್ಕಂಥವ್ರು ಕನ್ನಡ ಉಳಿಸ್ತೀವಲ್ಲ. ರೈತಾಪಿ ಜನರುಗಳಿಂದ ಕನ್ನಡ ಉಳಿತಾ ಇದೆ. ಯಾಕಂದರೆ ಅವರಿಗೆ ಇಂಗ್ಲೀಷ್ ಬೇರೆ ಭಾಷೆ ಗೊತ್ತಿಲ್ಲ, ಕನ್ನಡ ಮಾತಾಡ್ತಿದ್ರೆ ಕನ್ನಡ ಉಳಿತಾ ಇದೆ. ರೈತರುಗಳಿಂದ ಕನ್ನಡ ಉಳಿತಾ ಇದೆ. ಈ ನಿಟ್ಟಲ್ಲಿ ಇಷ್ಟೊತ್ತು ತಮ್ಮ ಜೊತೆಗೆ ಮಾತಾಡೋದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಕನ್ನಡದ ಎಲ್ಲ ಪ್ರೇಮಿಗಳಿಗೂ, ಇಲ್ಲಿ ಬಂದಿರತಕ್ಕಂಥ ಕಲಾವಿದರಿಗೂ ನಾನು ನನ್ನ ನಮನಗಳನ್ನು ಸಲ್ಲಿಸ್ತಾ, ಇನ್ನು 2 ವರ್ಷಗಳ ಅವಧಿಯಲ್ಲಿ ಬಹುಶಃ ಇನ್ನೊಂದಿಷ್ಟು ದತ್ತಿಗಳನ್ನು ನಾವು ನಿರ್ಮಿಸಿ ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸ್ತೀವಿ ಅಂತ ನಿಮಗೆ ಭರವಸೆಯನ್ನು ಕೊಡ್ತಾ, ನಿಮ್ಮಿಂದ ನಾನು ನಿರೀಕ್ಷಣೆ ಮಾಡ್ತಕ್ಕಂಥದ್ದು, ನಮ್ಮ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಲ್ಲಿ, ಒಂದಷ್ಟು ಮಕ್ಕಳನ್ನು ಸೇರಿಸಿ ನಿಮ್ಮ ಶಾಲೆಗೆ ಬರ್ತೇವೆ, ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಸಿದ್ಧ ಮಾಡ್ಕೊಂಬರ್ತೀವಿ, 1 ಪೈಸೆನೂ ನಿಮ್ಮಿಂದ ಕೇಳಲ್ಲ. ಆ ಮುಖಾಂತರ ನಮಗೆ ಒಂದಿಷ್ಟು ವೇದಿಕೆ ನಿರ್ಮಾಣ ಮಾಡಿಕೊಡಿ, ಕಾರ್ಯಕ್ರಮಗಳನ್ನು ನೀಡ್ತೀವಿ ಅಂತ ಹೇಳ್ತಾ, ಅದ್ಭುತವಾಗಿರ್ತಕ್ಕಂಥ ಮಕ್ಕಳ ಒಂದಿಷ್ಟು ನೃತ್ಯಗಳು ಬರ್ತಾ ಇದ್ದೇವೆ. ಅದರಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ನೃತ್ಯ, ದಯವಿಟ್ಟು ಸರ್ ನೋಡಿ. ಆ ಮಗು ನನ್ನ ಜೀವನದ ಪ್ರೇರಣೆ. ಒಂದು 24-25 ವರ್ಷದ ಹುಡುಗಿ ಡ್ಯಾನ್ಸ್ ಮಾಡ್ತಾಳೆ. ನನ್ನ ಜೀವನಕ್ಕೆ ನನಗೆ ಕಷ್ಟಗಳು ಬಂದರೆ ಆ ಹುಡುಗಿಯನ್ನು ನಾನು ನೆನೆಸ್ಕೋತೇನೆ. ದೇವರೇ, ಆ ಹುಡುಗಿಗೆ ಕೊಟ್ಟಿರ್ತಕ್ಕಂಥ ಕಷ್ಟಗಳ ಮುಂದೆ ನನ್ನ ಕಷ್ಟ ಯಾವುದೂ ಅಲ್ಲ, ಅವಳ ನೃತ್ಯ ನೋಡಿ ಅಂತ ಹೇಳ್ತಾ, ನನ್ನ ಮಾತುಗಳಿಗೆ ಕಿವಿ ಕೊಟ್ಟಿರ್ತಕ್ಕಂಥ, ಮನಸ್ಸು ಕೊಟ್ಟಿರ್ತಕ್ಕಂಥ ಎಲ್ಲ ಕನ್ನಡ ಚೇತನಗಳಿಗೆ ನನ್ನ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ನನ್ನ ಮಾತುಗಳಿಗೆ ವಿರಾಮ ನೀಡಲ್ಲ, ಮತ್ತೆ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಬರ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.